ವರ್ಗ ಅನ್ನೋದನ್ನ ಕೇವಲ ಮದುವೆ ಅಥವಾ ಹೆಣ್ಣಿನ ಸಂಪರ್ಕ ಹೆಣ್ಣು ಮತ್ತು ಈ ಸದ್ಯಕ್ಕೆ ಅದು ನೆಕ್ಸ್ಟ್ ಬರೋದು ಫೈನಾನ್ಸ್ ದುಡ್ಡು ಅಂತ ಆದ್ರೆ ದುಡ್ಡನ್ನ ಬಿಟ್ಟು ಮಠಗಳು ಇರಕ್ ಆಗಂಗಿಲ್ಲ ಎಲ್ಲಾ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಯಾವು ಆದ್ರೆ ಇವ್ರು ಕ್ವಿಡ್ ಪ್ರೋಕೋ ಪ್ರೊಸೆಸ್ ಒಳಗೆ ಸರ್ಕಾರದ ಕೈಯಿಂದನೇ ಸರ್ಕಾರಿ ಶಾಲೆಗಳನ್ನ ಸರ್ಕಾರಿ ಇನ್ಸ್ಟಿಟ್ಯೂಟ್ಗಳನ್ನ ಹಾಳಗೆಡವು ಮಾಡಿ ಇವರ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಇವ್ರ ಪ್ರೈವೇಟ್ ಮಠದಿಂದ ಮಾನ್ಯ ಆದಂತ ಒಂದು ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ಸ್ ಅನ್ನ ನಡೆಸಕ್ಕೆ ಸರ್ಕಾರಿ ನಮ್ಮ ಮಿನಿಸ್ಟರ್ಗಳೇ ಹೆಲ್ಪ್ ಮಾಡ್ತಾರೆ ಜನರಿಂದ ಟ್ಯಾಕ್ಸ್ ತಗೊಂಡು ಜನರಿಗೆ ಕೊಡಬೇಕಾದಂತ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗಳನ್ನ ಕ್ಲೋಸ್ ಮಾಡೋದಂತೆ ಆದ್ರೆ ಮಠಗಳು ನಡೆಸುವಂತ ಸ್ಕೂಲ್ಗಳನ್ನ ಕಾಲೇಜ್ಗಳಿಗೆ ಅನುದಾನ ಕೊಡೋದಂತೆ ನೀವು ಬಂದದ್ದೇ ಅದಕ್ಕೆ ಜನರಿಗೆ ನಮ್ಮ ಕಲ್ಯಾಣ ಏನಂತಾರೆ ನಮ್ದು ವ್ಯವಸ್ಥೆ ನಮ್ದು ದೇಶದ ಡೆಮೋಕ್ರಸಿ ಒಳಗೆ ನಾವು ತಗೊಂಡಿದ್ದು ವೆಲ್ಫೇರ್ ಸ್ಟೇಟ್ ಅಂದಮೇಲೆ ಈಗ ನೀವು ಎಲ್ಲರಿಗೂ ಯಾಕೆ ಅಧಿಕಾರ ಕೊಡ್ತೀರಿ ಸರ್ಕಾರಕ್ಕೆ ನಾವು ಚುನಾಯಿತ ಮಾಡಿ ಡೆಮೋಕ್ರಸಿನ ತಂದೀವಿ ಅಂದಮೇಲೆ ಸಂಪೂರ್ಣ ಜನರು ಎಲ್ಲ ಕೆಲಸನ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು ಇದಕ್ಕೆ 2014 ಒಳಗೆ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ ಪಾಸ್ ಆಗಲಿಲ್ಲ ಕರ್ನಾಟಕದಾಗೆ ಏನ್ ಮಾಡಕ್ ಹೊಂಟಿದ್ರು ಸಿದ್ದರಾಮಯ್ಯ ಆವಾಗಿನ ಸರ್ಕಾರ ಈ ಎಲ್ಲ ಮಠ ಮಾನ್ಯಗಳು ನಡೆಸುವಂತ ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ ಅನ್ನು ಸರ್ಕಾರ ತಗೋಬೇಕು ಅಂತ ಮಂಡನೆ ಮಾಡಿದ್ರು ಫೇಲ್ ಆಯ್ತು ಯಾಕೆ ಫೇಲ್ ಆಯ್ತು ಎಲ್ಲಾ ಲೀಡರ್ಗಳು ಹಿಂದಿರುವಂತ ಮಠಾಧೀಶರು ಅದಕ್ಕೆ ಅಪೋಸ್ ಮಾಡಿದ್ರು ಫೇಲ್ ಆಯ್ತು ಇದು ಅವರದೇ ಸರ್ಕಾರ ಅದ ಮನಸ್ಸು ಮಾಡಿದ್ರೆ ಇವತ್ತು ಇನ್ನೊಂದ್ಸಲ ತಗೊಂಡ್ ಬರ್ಲಿ ಪ್ರಯತ್ನ ಮಾಡೋರು ಮಾಡ್ಲಿ ಸಿದ್ದರಾಮಯ್ಯನವರು ದೇಣಿಗೆ ಕೊಡೋ ಹಂತಕ್ಕೆ ಬಂದ್ಬಿಟ್ರಲ್ಲ ಇದೇ ಟ್ರ್ಯಾಪ್ ಒಳಗೆ ಅವರು ಬಿದ್ದು ತಾವೇ ಮಾಡಿರುವಂತಹ ನಿರ್ಧಾರಗಳನ್ನ ತಾವೇ ಹಿಂತಕೊಳ್ಳುವಂತ ಪರಿಸ್ಥಿತಿ ಈ ಟ್ರ್ಯಾಪ್ ಯಾಕೆ ಆಗ್ತದಂದ್ರೆ ಇವರು ಒಂದು ವಿಷಯ ಸರ್ಕಲ್ದಾಗ ಸಿಕ್ಕೋತಾರೆ ಈ ಹೆಣ್ಣು ಮಕ್ಕಳನ್ನ ವಿಲನ್ ಮಾಡ್ತಾರೆ ಯಾವುದೇ ಧರ್ಮದವ್ರು ಇರ್ಲಿ ಎಲ್ಲಾ ಧರ್ಮದೊಳಗೂ ಹೆಣ್ಮಕ್ಳೇ ವಿಲನ್ ಇವ್ರಿಗೆ ಯಾವ ಹೆಣ್ಮಕ್ಳು ಅಡ್ಡಕಾಲ್ ಹಾಕಿರಂಗಿಲ್ಲ ಇವನ್ ರಾಮಕೃಷ್ಣ ಪರಮಹಂಸರು ಅವ್ರ ಹೆಂಡತಿನ ಬಿಟ್ಟು ಬಂದು ಇದನ್ನ ಮಾಡ್ಲಿಲ್ಲ ಅವ್ರ ಇಚ್ಛೆಗೆ ತಕ್ಕಂಗೆ ನಡ್ಕೊಂಡ್ರು ಮಾಡೋ ಅವಶ್ಯಕತೆನೇ ಇಲ್ಲ ವಿವಾದ ಚಿದಾನಂದ್ ಸರ್ ಅಲ್ಲಿಗೆ ಆಡ್ ಮಾಡ್ತೀನಿ ಒಂದೇ ನಿಮಿಷ ಯಾರಿಗೆ ಆದ್ರೂ ಒಂದು ಕೀಚಡ ಒಗದಾಗ ಅದು ತಕ್ಷಣ ಹತ್ಕೊಳ್ಬೇಕಂದ್ರೆ ಗಂಡಿಗೆ ಲಂಚ್ ಕೋರುತನ ಹೆಣ್ಣಿಗೆ ಶೀಲ ಇದು ಮೊದಲನೇ ಶತಮಾನದಿಂದ ಇಂದಿನವರೆಗೂ ನೋಡ್ಕೊಂಡು ಬಂದಿದೆ ಯಾರ್ದಾದ್ರೂ ಒಬ್ಬರು ಚಾರಿತ್ರ್ಯ ಹರಣ ಮಾಡಬೇಕಾದ್ರೆ ಇವೆರಡು ಶಬ್ದಗಳನ್ನು ಬಳಸಿದ್ರೆ ಅವನ ಕೊಲ್ಯಾಪ್ಸ್ ಆಗಿಬಿಡ್ತಾನೆ ಇವನ್ ನೀವು ಮೇಡಮ್ ಹೇಳಿದ ಹಾಗೆ ಯಾಕೆ ಆಗಬಾರ್ದು ಅನ್ನೋದು ನನಗೆ ವೈಯಕ್ತಿಕವಾಗಿ ಡೌಟ್ ಇದೆ ಸರ್ ಯಾಕೆ ಗಂಡು ಮಕ್ಕಳಿಗೆ ಶೀಲದ ಬಗ್ಗೆ ಹಂಗೆ ಇರಲೇಬಾರ್ದು ಅಂದ್ರೆ ಈಗ ಒಬ್ಬ ಸ್ವಾಮೀಜಿ ಕಾವಿ ಹಾಕೊಂಡು ಮಾಡುವ ಅದೇನಾಗಿದೆ ಅಂದ್ರೆ ಇಲ್ಲಿ ಗಂಡಿನ ಏನು ಆಳ್ವಿಕೆ ಇದೆಯಲ್ಲ ಅದನ್ನ ಮೊದಲಿಂದನೂ ಕೂಡ 12ನೇ ಶತಮಾನದಿಂದ ಬರೋಕ್ಕಿಂತ ಮುಂಚೆಯಿಂದ 2000 ವರ್ಷಗಳಿಂದ ಪೂರ್ವದಿಂದಾನು ಹಿಡಿದು ಕೂಡ ಇಲ್ಲಿ ಏನಾಗಿದೆ ಗಂಡಿನ ಆಳ್ವಿಕೆ ಇರೋದ್ರಿಂದ ಈ ಹೆಣ್ಣಿನ ಸಮಾನ ಸ್ಥಾನ ಕೊಡೋದೇ ನಿಂತು ಹೋಗ್ಬಿಡ್ತು ಈ ಕನಿಷ್ಠ ಪಕ್ಷ 12ನೇ ಶತಮಾನದಲ್ಲಿ ಹೆಣ್ಣಿಗೂ ಕೂಡ ಸಮಾನ ಸ್ಥಾನ ಇದೆ ಅವಳು ನಮ್ಮಷ್ಟೇ ಸಮಾನಗಳು ಅನ್ನುವಂತ ಒಂದು ಕಲ್ಪನೆಯನ್ನು ಬಸವಣ್ಣನವರು ಹಾಕಿದ ನಂತರ ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಇದು ಆಯ್ತು ಆದರೆ ಅದೇ ಬಸವಣ್ಣನವರು ಈ ಧರ್ಮವನ್ನು ಗಟ್ಟಿಯಾಗಿ ಇನ್ನೂ 100 ವರ್ಷಗಳ ಕಾಲ ಮುಂದುವರಿಸಿಕೊಂಡು ಹೋಗಿದ್ರೆ ಅಥವಾ ಮುಂದೆ ಬಂದವರು ಇದನ್ನು ಮುಂದುವರಿಸಿಕೊಂಡು ಹೋಗಿದ್ರೆ ಇವತ್ತಿಗೆ ನಮ್ಮಲ್ಲಿ ಜಾತಿ ಹಾಗೂ ಈ ತಾರತಮ್ಯ ಲಿಂಗ ತಾರತಮ್ಯ ಇವತ್ತಿಗೆ ಇರ್ತಿರ್ಲಿಲ್ಲ ಇವತ್ತಿಗೆ ನಾವು ಅತ್ಯಂತ ಕಡುಬಡವರಾಗಿರುವಂತಹ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತಹ ಈ ಎರಡು ಮುಖ್ಯ ಇದು ಜಾತಿ ಪದ್ಧತಿ ವರ್ಗ ಅನ್ನೋದನ್ನ ಕೇವಲ ಮದುವೆ ಅಥವಾ ಹೆಣ್ಣಿನ ಸಂಪರ್ಕ ಹೆಣ್ಣು ಮತ್ತು ಈ ಸದ್ಯಕ್ಕೆ ಅದು ನೆಕ್ಸ್ಟ್ ಬರೋದು ಫೈನಾನ್ಸ್ ದುಡ್ಡು ಅಂತ ಆದ್ರೆ ದುಡ್ಡನ್ನ ಬಿಟ್ಟು ಮಠಗಳು ಇರಕ್ ಆಗಂಗಿಲ್ಲ ಎಲ್ಲಾ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಯಾವು ಆದ್ರೆ ಇವ್ರು ಕ್ವಿಡ್ ಪ್ರೋಕೋ ಪ್ರೊಸೆಸ್ ಒಳಗೆ ಸರ್ಕಾರದ ಕೈಯಿಂದನೇ ಸರ್ಕಾರಿ ಶಾಲೆಗಳನ್ನ ಸರ್ಕಾರಿ ಇನ್ಸ್ಟಿಟ್ಯೂಟ್ಗಳನ್ನ ಹಾಳಗೆಡವು ಮಾಡಿ ಇವರ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಇವ್ರ ಪ್ರೈವೇಟ್ ಮಠದಿಂದ ಮಾನ್ಯ ಆದಂತ ಒಂದು ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ಸ್ ಅನ್ನ ನಡೆಸಕ್ಕೆ ಸರ್ಕಾರಿ ನಮ್ಮ ಮಿನಿಸ್ಟರ್ಗಳೇ ಹೆಲ್ಪ್ ಮಾಡ್ತಾರೆ ಜನರಿಂದ ಟ್ಯಾಕ್ಸ್ ತಗೊಂಡು ಜನರಿಗೆ ಕೊಡಬೇಕಾದಂತ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗಳನ್ನ ಕ್ಲೋಸ್ ಮಾಡೋದಂತೆ ಆದ್ರೆ ಮಠಗಳು ನಡೆಸುವಂತ ಸ್ಕೂಲ್ಗಳನ್ನ ಕಾಲೇಜ್ಗಳಿಗೆ ಅನುದಾನ ಕೊಡೋದಂತೆ ನೀವು ಬಂದದ್ದೇ ಅದಕ್ಕೆ ಜನರಿಗೆ ನಮ್ಮ ಕಲ್ಯಾಣ ಏನಂತಾರೆ ನಮ್ದು ವ್ಯವಸ್ಥೆ ನಮ್ದು ದೇಶದ ಡೆಮೋಕ್ರಸಿ ಒಳಗೆ ನಾವು ತಗೊಂಡಿದ್ದು ವೆಲ್ಫೇರ್ ಸ್ಟೇಟ್ ಅಂದಮೇಲೆ ಈಗ ನೀವು ಎಲ್ಲರಿಗೂ ಯಾಕೆ ಅಧಿಕಾರ ಕೊಡ್ತೀರಿ ಸರ್ಕಾರಕ್ಕೆ ನಾವು ಚುನಾಯಿತ ಮಾಡಿ ಡೆಮೋಕ್ರಸಿನ ತಂದೀವಿ ಅಂದಮೇಲೆ ಸಂಪೂರ್ಣ ಜನರು ಎಲ್ಲ ಕೆಲಸನ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು ಇದಕ್ಕೆ 2014 ಒಳಗೆ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ ಪಾಸ್ ಆಗಲಿಲ್ಲ ಕರ್ನಾಟಕದಾಗೆ ಏನ್ ಮಾಡಕ್ ಹೊಂಟಿದ್ರು ಸಿದ್ದರಾಮಯ್ಯ ಆವಾಗಿನ ಸರ್ಕಾರ ಈ ಎಲ್ಲ ಮಠ ಮಾನ್ಯಗಳು ನಡೆಸುವಂತ ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ ಅನ್ನು ಸರ್ಕಾರ ತಗೋಬೇಕು ಅಂತ ಮಂಡನೆ ಮಾಡಿದ್ರು ಫೇಲ್ ಆಯ್ತು ಯಾಕೆ ಫೇಲ್ ಆಯ್ತು ಎಲ್ಲಾ ಲೀಡರ್ಗಳು ಹಿಂದಿರುವಂತ ಮಠಾಧೀಶರು ಅದಕ್ಕೆ ಅಪೋಸ್ ಮಾಡಿದ್ರು ಫೇಲ್ ಆಯ್ತು ಇದು ಅವರದೇ ಸರ್ಕಾರ ಅದ ಮನಸ್ಸು ಮಾಡಿದ್ರೆ ಇವತ್ತು ಇನ್ನೊಂದ್ಸಲ
ತಗೊಂಡ್ ಬರ್ಲಿ, ಪ್ರಯತ್ನ ಮಾಡೋರು ಮಾಡ್ಲಿ. ಸಿದ್ದರಾಮಯ್ಯನವರು ದೇಣಿಗೆ ಕೊಡೋ ಹಂತಕ್ಕೆ ಬಂದ್ಬಿಟ್ರಲ್ಲ ಮೇಡಮ್. ಇದೇ ಟ್ರ್ಯಾಪ್ ಒಳಗೆ ಅವರು ಬಿದ್ದು ತಾವೇ ಮಾಡಿರುವಂತಹ ನಿರ್ಧಾರಗಳನ್ನ ತಾವೇ ಹಿಂತಕೊಳ್ಳುವಂತ ಪರಿಸ್ಥಿತಿ. ಈ ಟ್ರ್ಯಾಪ್ ಯಾಕೆ ಆಗ್ತದಂದ್ರೆ ಇವರು ಒಂದು ವಿಷಯ ಸರ್ಕಲ್ದಾಗ ಸಿಕ್ಕೋತಾರೆ. ಈ ಹೆಣ್ಣು ಮಕ್ಕಳನ್ನ ವಿಲನ್ ಮಾಡ್ತಾರೆ. ಯಾವುದೇ ಧರ್ಮದವ್ರು ಇರ್ಲಿ, ಎಲ್ಲಾ ಧರ್ಮದೊಳಗೂ ಹೆಣ್ಣು ಮಕ್ಕಳೇ ವಿಲನ್. ಇವ್ರಿಗೆ ಯಾವ ಹೆಣ್ಮಕ್ಳು ಅಡ್ಡಕಾಲ್ ಹಾಕಿರಂಗಿಲ್ಲ. ಇವನ್ ರಾಮಕೃಷ್ಣ ಪರಮಹಂಸರು ಅವ್ರ ಹೆಂಡತಿನ ಬಿಟ್ಟು ಬಂದು ಇದನ್ನ ಮಾಡ್ಲಿಲ್ಲ, ಅವ್ರ ಇಚ್ಛೆಗೆ ತಕ್ಕಂಗೆ ನಡ್ಕೊಂಡ್ರು. ಇವ್ರನ್ನ ಮಾಡೋ ಅವಶ್ಯಕತೆನೇ ಇಲ್ಲ. ವಿವಾದ ಚಿದಾನಂದ್ ಸರ್ ಅಲ್ಲಿಗೆ ವಿವಾದ ಆಡ್ ಮಾಡ್ತೀನಿ ಒಂದೇ ನಿಮಿಷ. ಯಾರಿಗೆ ಆದ್ರೂ ಒಂದು ಕೀಚಡ ಒಗದಾಗ ಅದು ತಕ್ಷಣ ಹತ್ಕೊಳ್ಬೇಕಂದ್ರೆ ಗಂಡಿಗೆ ಲಂಚಕೋರತನ, ಹೆಣ್ಣಿಗೆ ಶೀಲ. ಇದು ಮೊದಲನೇ ಶತಮಾನದಿಂದ ಇಂದಿನವರೆಗೂ ನೋಡ್ಕೊಂಡು ಬಂದಿದೆ. ಯಾರ್ದಾದ್ರೂ ಒಬ್ರು ಚಾರಿತ್ರ್ಯ ಹರಣ ಮಾಡಬೇಕಾದ್ರೆ ಇವೆರಡು ಶಬ್ದಗಳನ್ನು ಬಳಸಿದ್ರೆ ಅವನ ಕೊಲ್ಯಾಪ್ಸ್ ಆಗಿಬಿಡ್ತಾನೆ. ಇವನ್ ನೀವು ಮೇಡಮ್ ಹೇಳಿದ ಹಾಗೆ ಯಾಕೆ ಆಗ್ಬಾರ್ದು ಅನ್ನೋದು ನನಗೆ ವೈಯಕ್ತಿಕವಾಗಿ ಡೌಟ್ ಇದೆ ಸರ್. ಯಾಕೆ ಗಂಡು ಮಕ್ಕಳಿಗೆ ಶೀಲದ ಬಗ್ಗೆ ಹಂಗಾದ್ರೆ ಇರ್ಲೇಬಾರ್ದಾ? ಅಂದ್ರೆ ಈಗ ಒಬ್ಬ ಸ್ವಾಮೀಜಿ ಕಾವಿ ಹಾಕೊಂಡು ಅದೇನಾಗಿದೆ ಅಂದ್ರೆ ಇಲ್ಲಿ ಗಂಡಿನ ಏನು ಆಳ್ವಿಕೆ ಇದೆಯಲ್ಲ ಅದನ್ನೇ ಮೊದಲಿಂದನೂ ಕೂಡ 12ನೇ ಶತಮಾನದಿಂದ ಬರೋಕ್ಕಿಂತ ಮುಂಚೆಯಿಂದ 2000 ವರ್ಷಗಳಿಂದ ಪೂರ್ವದಿಂದಾನು ಹಿಡಿದು ಕೂಡ ಇಲ್ಲಿ ಏನಾಗಿದೆ, ಗಂಡಿನ ಆಳ್ವಿಕೆ ಇರೋದ್ರಿಂದ ಈ ಹೆಣ್ಣಿನ ಸಮಾನ ಸ್ಥಾನ ಕೊಡೋದೇ ನಿಂತು ಹೋಗ್ಬಿಡ್ತು. ಈ ಕನಿಷ್ಠ ಪಕ್ಷ 12ನೇ ಶತಮಾನದಲ್ಲಿ ಹೆಣ್ಣಿಗೂ ಕೂಡ ಸಮಾನ ಸ್ಥಾನ ಇದೆ, ಅವಳು ನಮ್ಮಷ್ಟೇ ಸಮಾನಗಳು ಅನ್ನುವಂತ ಒಂದು ಕಲ್ಪನೆಯನ್ನು ಬಸವಣ್ಣನವರು ಹಾಕಿದ ನಂತರ ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಇದು ಆಯ್ತು. ಆದರೆ ಅದೇ ಬಸವಣ್ಣನವರು ಈ ಧರ್ಮವನ್ನು ಗಟ್ಟಿಯಾಗಿ ಇನ್ನೂ 100 ವರ್ಷಗಳ ಕಾಲ ಮುಂದುವರಿಸಿಕೊಂಡು ಹೋಗಿದ್ರೆ, ಅಥವಾ ಮುಂದೆ ಬಂದವರು ಇದನ್ನು ಮುಂದುವರಿಸಿಕೊಂಡು ಹೋಗಿದ್ರೆ, ಇವತ್ತಿಗೆ ನಮ್ಮಲ್ಲಿ ಜಾತಿ ಹಾಗೂ ಈ ತಾರತಮ್ಯ, ಲಿಂಗ ತಾರತಮ್ಯ ಇವತ್ತಿಗೆ ಇರ್ತಿರ್ಲಿಲ್ಲ. ಇವತ್ತಿಗೆ ನಾವು ಅತ್ಯಂತ ಕಡುಬಡವರಾಗಿರುವಂತಹ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತಹ ಈ ಎರಡು ಮುಖ್ಯ ಇದು ಜಾತಿ ಪದ್ಧತಿ. ಅನ್ನೋದನ್ನ ಕೇವಲ ಮದುವೆ ಅಥವಾ ಹೆಣ್ಣಿನ ಸಂಪರ್ಕ ಹೆಣ್ಣು ಮತ್ತು ಈ ಸದ್ಯಕ್ಕೆ ಅದು ನೆಕ್ಸ್ಟ್ ಬರೋದು ಫೈನಾನ್ಸ್, ದುಡ್ಡು ಅಂತ. ಆದ್ರೆ ದುಡ್ಡನ್ನ ಬಿಟ್ಟು ಮಠಗಳು ಇರಾಕ್ ಆಗಂಗಿಲ್ಲ. ಎಲ್ಲಾ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಯಾವು. ಆದ್ರೆ ಇವ್ರು ಕ್ವಿಡ್ ಪ್ರೋಕೋ ಪ್ರೊಸೆಸ್ ಒಳಗೆ ಸರ್ಕಾರದ ಕೈಯಿಂದನೇ ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಇನ್ಸ್ಟಿಟ್ಯೂಟ್ಗಳನ್ನ ಹಾಳಗೆಡವು ಮಾಡಿ ಇವರ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು, ಇವ್ರ ಪ್ರೈವೇಟ್ ಮಠದಿಂದ ಮಾನ್ಯ ಆದಂತ ಒಂದು ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ಸ್ ಅನ್ನ ನಡ್ಸಕ್ಕೆ ಸರ್ಕಾರಿ ನಮ್ಮ ಮಿನಿಸ್ಟರ್ಗಳೇ ಹೆಲ್ಪ್ ಮಾಡ್ತಾರೆ. ಜನರಿಂದ ಟ್ಯಾಕ್ಸ್ ತಗೊಂಡು ಜನರಿಗೆ ಕೊಡಬೇಕಾದಂತ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗಳನ್ನ ಕ್ಲೋಸ್ ಮಾಡೋದಂತೆ. ಆದ್ರೆ ಮಠಗಳು ನಡೆಸುವಂತ ಸ್ಕೂಲ್ಗಳನ್ನ, ಕಾಲೇಜ್ಗಳಿಗೆ ಅನುದಾನ ಕೊಡೋದಂತೆ. ನೀವು ಬಂದದ್ದೇ ಅದಕ್ಕೆ ಜನರಿಗೆ ನಮ್ಮ ಕಲ್ಯಾಣ ಏನಂತಾರೆ, ನಮ್ದು ವ್ಯವಸ್ಥೆ ನಮ್ದು ದೇಶದ ಡೆಮೋಕ್ರಸಿ ಒಳಗೆ ನಾವು ತಗೊಂಡಿದ್ದು ವೆಲ್ಫೇರ್ ಸ್ಟೇಟ್ ಅಂದಮೇಲೆ ಈಗ ನೀವು ಎಲ್ಲರಿಗೂ ಯಾಕೆ ಅಧಿಕಾರ ಕೊಡ್ತೀರಿ? ಸರ್ಕಾರಕ್ಕೆ ನಾವು ಚುನಾಯಿತ ಮಾಡಿ ಡೆಮೋಕ್ರಸಿನ ತಂದೀವಿ ಅಂದ್ಮೇಲೆ ಸಂಪೂರ್ಣ ಜನರು ಎಲ್ಲ ಕೆಲಸನ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು. ಇದಕ್ಕೆ 2014 ಒಳಗೆ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ ಪಾಸ್ ಆಗಲಿಲ್ಲ ಕರ್ನಾಟಕದಾಗೆ. ಏನ್ ಮಾಡಕ್ ಹೊಂಟಿದ್ರು ಸಿದ್ದರಾಮಯ್ಯ ಆವಾಗಿನ ಸರ್ಕಾರ? ಈ ಎಲ್ಲ ಮಠ ಮಾನ್ಯಗಳು ನಡೆಸುವಂತ ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ ಅನ್ನು ಸರ್ಕಾರ ತಗೋಬೇಕು ಅಂತ ಮಂಡನೆ ಮಾಡಿದ್ರು. ಫೇಲ್ ಆಯ್ತು. ಯಾಕೆ ಫೇಲ್ ಆಯ್ತು? ಎಲ್ಲಾ ಲೀಡರ್ಗಳು ಹಿಂದಿರುವಂತ ಮಠಾಧೀಶರು ಅದಕ್ಕೆ ಅಪೋಸ್ ಮಾಡಿದ್ರು, ಫೇಲ್ ಆಯ್ತು. ಇದು ಅವರದೇ ಸರ್ಕಾರ ಅದ. ಮನಸ್ಸು ಮಾಡಿದ್ರೆ ಇವತ್ತು ಇನ್ನೊಂದ್ಸಲ ತಗೊಂಡ್ ಬರ್ಲಿ, ಪ್ರಯತ್ನ ಮಾಡೋರು ಮಾಡ್ಲಿ. ಸಿದ್ದರಾಮಯ್ಯನವರು ದೇಣಿಗೆ ಕೊಡೋ ಹಂತಕ್ಕೆ ಬಂದ್ಬಿಟ್ರಲ್ಲ ಮೇಡಮ್. ಇದೇ ಟ್ರ್ಯಾಪ್ ಒಳಗೆ ಅವರು ಬಿದ್ದು ತಾವೇ ಮಾಡಿರುವಂತಹ ನಿರ್ಧಾರಗಳನ್ನ ತಾವೇ ಹಿಂತಕೊಳ್ಳುವಂತ ಪರಿಸ್ಥಿತಿ. ಈ ಟ್ರ್ಯಾಪ್ ಯಾಕೆ ಆಗ್ತದಂದ್ರೆ ಇವರು ಒಂದು ವಿಷಯ ಸರ್ಕಲ್ದಾಗ ಸಿಕ್ಕೋತಾರೆ. ಈ ಹೆಣ್ಣು ಮಕ್ಕಳನ್ನ ವಿಲನ್ ಮಾಡ್ತಾರೆ. ಯಾವುದೇ ಧರ್ಮದವ್ರು ಇರ್ಲಿ, ಎಲ್ಲಾ ಧರ್ಮದೊಳಗೂ ಹೆಣ್ಣು ಮಕ್ಕಳೇ ವಿಲನ್. ಇವ್ರಿಗೆ ಯಾವ ಹೆಣ್ಮಕ್ಳು ಅಡ್ಡಕಾಲ್ ಹಾಕಿರಂಗಿಲ್ಲ. ಇವನ್ ರಾಮಕೃಷ್ಣ ಪರಮಹಂಸರು ಅವ್ರ ಹೆಂಡತಿನ ಬಿಟ್ಟು ಬಂದು ಇದನ್ನ ಮಾಡ್ಲಿಲ್ಲ, ಅವ್ರ ಇಚ್ಛೆಗೆ ತಕ್ಕಂಗೆ ನಡ್ಕೊಂಡ್ರು. ಇವ್ರನ್ನ ಮಾಡೋ ಅವಶ್ಯಕತೆನೇ ಇಲ್ಲ. ವಿವಾದ ಚಿದಾನಂದ್ ಸರ್ ಅಲ್ಲಿಗೆ ವಿವಾದ ಆಡ್ ಮಾಡ್ತೀನಿ ಒಂದೇ ನಿಮಿಷ. ಯಾರಿಗೆ ಆದ್ರೂ ಒಂದು ಕೀಚಡ ಒಗದಾಗ ಅದು ತಕ್ಷಣ ಹತ್ಕೊಳ್ಬೇಕಂದ್ರೆ ಗಂಡಿಗೆ ಲಂಚಕೋರತನ, ಹೆಣ್ಣಿಗೆ ಶೀಲ. ಇದು ಮೊದಲನೇ ಶತಮಾನದಿಂದ ಇಂದಿನವರೆಗೂ ನೋಡ್ಕೊಂಡು ಬಂದಿದೆ. ಯಾರ್ದಾದ್ರೂ ಒಬ್ರು ಚಾರಿತ್ರ್ಯ ಹರಣ ಮಾಡಬೇಕಾದ್ರೆ ಇವೆರಡು ಶಬ್ದಗಳನ್ನು ಬಳಸಿದ್ರೆ ಅವನ ಕೊಲ್ಯಾಪ್ಸ್ ಆಗಿಬಿಡ್ತಾನೆ. ಇವನ್ ನೀವು ಮೇಡಮ್ ಹೇಳಿದ ಹಾಗೆ ಯಾಕೆ ಆಗ್ಬಾರ್ದು ಅನ್ನೋದು ನನಗೆ ವೈಯಕ್ತಿಕವಾಗಿ ಡೌಟ್ ಇದೆ ಸರ್. ಯಾಕೆ ಗಂಡು ಮಕ್ಕಳಿಗೆ ಶೀಲದ ಬಗ್ಗೆ ಹಂಗಾದ್ರೆ ಇರ್ಲೇಬಾರ್ದಾ? ಅಂದ್ರೆ ಈಗ ಒಬ್ಬ ಸ್ವಾಮೀಜಿ ಕಾವಿ ಹಾಕೊಂಡು ಅದೇನಾಗಿದೆ ಅಂದ್ರೆ ಇಲ್ಲಿ ಗಂಡಿನ ಏನು ಆಳ್ವಿಕೆ ಇದೆಯಲ್ಲ ಅದನ್ನೇ ಮೊದಲಿಂದನೂ ಕೂಡ 12ನೇ ಶತಮಾನದಿಂದ ಬರೋಕ್ಕಿಂತ ಮುಂಚೆಯಿಂದ 2000 ವರ್ಷಗಳಿಂದ ಪೂರ್ವದಿಂದಾನು ಹಿಡಿದು ಕೂಡ ಇಲ್ಲಿ ಏನಾಗಿದೆ, ಗಂಡಿನ ಆಳ್ವಿಕೆ ಇರೋದ್ರಿಂದ ಈ ಹೆಣ್ಣಿನ ಸಮಾನ ಸ್ಥಾನ ಕೊಡೋದೇ ನಿಂತು ಹೋಗ್ಬಿಡ್ತು. ಈ ಕನಿಷ್ಠ ಪಕ್ಷ 12ನೇ ಶತಮಾನದಲ್ಲಿ ಹೆಣ್ಣಿಗೂ ಕೂಡ ಸಮಾನ ಸ್ಥಾನ ಇದೆ, ಅವಳು ನಮ್ಮಷ್ಟೇ
ಸಕಲೇ ಸಮಾನಳು ಅನ್ನುವಂತ ಒಂದು ಕಲ್ಪನೆಯನ್ನು ಬಸವಣ್ಣನವರು ಹಾಕಿದ ನಂತರ ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಇದು ಆಯ್ತು. ಆದರೆ ಅದೇ ಬಸವಣ್ಣನವರು ಈ ಧರ್ಮವನ್ನು ಗಟ್ಟಿಯಾಗಿ ಇನ್ನೂ 100 ವರ್ಷಗಳ ಕಾಲ ಮುಂದುವರಿಸಿಕೊಂಡು ಹೋಗಿದ್ರೆ, ಅಥವಾ ಮುಂದೆ ಬಂದವರು ಇದನ್ನು ಮುಂದುವರಿಸಿಕೊಂಡು ಹೋಗಿದ್ರೆ, ಇವತ್ತಿಗೆ ನಮ್ಮಲ್ಲಿ ಜಾತಿ ಹಾಗೂ ಈ ತಾರತಮ್ಯ, ಲಿಂಗ ತಾರತಮ್ಯ ಇವತ್ತಿಗೆ ಇರ್ತಿರ್ಲಿಲ್ಲ. ಇವತ್ತಿಗೆ ನಾವು ಅತ್ಯಂತ ಕಡುಬಡವರಾಗಿರುವಂತಹ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತಹ ಈ ಎರಡು ಮುಖ್ಯ ಇದು ಜಾತಿ ಪದ್ಧತಿ